ಆ ಮಾಲೆಯಲ್ಲೂ ಕೂಡ ತುಳಸಿ ಮಾಲೆನೂ ಹಾಕ್ತಾರೆ, ಜೊತೆಗೆ ರುದ್ರಾಕ್ಷಿ. ಅದಕ್ಕೆ ನಾನ್ ಕೇಳ್ಪಟ್ಟಿದ್ದೆಲ್ಲೋ ಒಂದ್ ಕಡೆ ಹರಿಹರ ಪುತ್ರ ಆಗಿರೋದ್ರಿಂದ ಹರಿದು ತುಳಸಿ ಮಾಲೆ, ಶಿವಂದು ರುದ್ರಾಕ್ಷಿ ಮಾಲೆ, ಈ ಎರಡು ಮಾಲೆಗಳನ್ನು ಹಾಕುವಂತವ್ರ ಸಂಖ್ಯೆನೂ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಕಾಲವು ಬದಲಾವಣೆ ಆಗ್ತಾ ಜನರು ಅವರವರ ಆಚರಣೆಗಳನ್ನ ಅವರಿಗೆ ತಿಳಿದಿದ್ದನ್ನ ಹರಿಹರ ಪುತ್ರ ಅಂತ ನಮ್ಮ ಅಯ್ಯಪ್ಪನಿಗೆ ಹರಿಹರ ಪುತ್ರನ್ನು ಹರಿಗೆ ತುಳಸಿ, ಶಿವನಿಗೆ ರುದ್ರಾಕ್ಷಿ, ಈ ಎರಡು ಮಾಲೆಯನ್ನು ಹಾಕಿ ಹರಿಹರ ಪುತ್ರನಿಗೆ ರುದ್ರಾಕ್ಷಿ ಮತ್ತೆ ತುಳಸಿ ಮಾಲೆಯನ್ನು ಹಾಕೊಂಡು ವ್ರತಾಚರಣೆ ಅನ್ನ ಮಾಡಿ 48 ದಿನ ಅಥವಾ 41 ದಿನ, ಇದರಲ್ಲಿ 60 ದಿನಗಳು ಕೂಡ ಋತುನು ಬರ್ತದೆ. ಈಗ 3 ಇದರಲ್ಲೂ ಆಗುತ್ತೆ. ಈಗ ಕಾಲ ಬದಲಾವಣೆ ಆಗಿದೆ, ಜನಗಳಿಗೆ ಈಗ ನಾವು ತಮ್ಮ ಕಾಲವನ್ನ ಅದಕ್ಕೆ ಕೂಡಿಕೊಳ್ಳ. ಮುಂಚೆ ಮನೆ ದೊಡ್ಡದಾಗಿತ್ತು, ಮನೆ ಚಿಕ್ಕದಾಗಿದೆ, ಅಲ್ಲಿ ವ್ರತಾಚರಣೆ ಮಾಡೋದಕ್ಕೆ ಸವಲತ್ತು ಕೂಡಿರೋದಿಲ್ಲ. ಅದನ್ನೇನ್ ಮಾಡ್ತಾರೆ, 1 ವಾರ 15 ದಿವಸ 20 ದಿವಸ ಹೋಗಿದ್ದಾರೆ. ಆದ್ರೆ ನಾವು ಗುರುಗಳಾಗಿ ನಾವೇನಾದ್ರು ಹೇಳ್ಬೇಕಂದ್ರೆ, ಇಲ್ಲ, ನೀವು 41 ದಿನ ನೀವು ವ್ರತಾಚರಣೆ ಮಾಡಿದಾಗ ಮಾತ್ರ ನೀವು ಅಯ್ಯಪ್ಪನ ಮಹಿಮೆಯನ್ನು ತಿಳ್ಕೊಳಕ್ಕಾಗತ್ತೆ. ಮತ್ತೆ ವ್ರತಾಚರಣೆ ಮಾಡಿದಾಗ ಅದರ ಅನುಭವವನ್ನ ನೀವು ಹೇಗೆ ಅನುಭವಿಸ್ತೀರಾ ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಾವು ಹೇಳೋದು ಕಡಿಮೆ ಕನಿಷ್ಠ 41 ದಿನಗಳ ಮಾಲೆ ಹಾಕಿ, ಆ ಮಾಲೆ ಹಾಕಿದಾಗ ಮನಸ್ಸು ಶುಭ್ರವಾಗುತ್ತೆ, ಕಣ್ಣು ಶುದ್ಧಿ ಆಗುತ್ತೆ, ಕಿವಿಗಳು ಶುದ್ಧಿ ಆಗುತ್ತೆ, ನಿಮ್ಮ ಆಲೋಚನೆ ಶುದ್ಧಿ ಆಗುತ್ತೆ, ನಿಮ್ಮ ನಡೆ ಶುದ್ಧಿ ಆಗುತ್ತೆ, ನಿಮ್ಮ ಕೈಗಳು ಶುದ್ಧಿ ಆಗುತ್ತೆ. ಇಷ್ಟೆಲ್ಲ ಶುದ್ಧಿ ಆದ್ಮೇಲೆ ನಿಮಗೆ ಜೀವನದಲ್ಲಿ ಕಷ್ಟನೇ ಬರುವುದಿಲ್ಲ. ಕಷ್ಟ ಬರುತ್ತೆ, ಮನುಷ್ಯನಿಗೆ ಕಷ್ಟ ಬರೋದೇ ಇಲ್ಲ ಅಂತಲ್ಲ, ಆದರೆ ಈ ವ್ರತಾಚರಣೆ ಯಾರು ಕಟ್ಟುನಿಟ್ಟಾಗಿ ಮಾಡಿರ್ತಾರೆ ಅವರಿಗೆ ಕಷ್ಟ ಅನ್ನೋದು ಗೊತ್ತೇ ಆಗೋದಿಲ್ಲ. ಈ 48 ದಿನಗಳ ವ್ರತವನ್ನು ಮಾಡಿದಾಗ ಇವೆಲ್ಲವನ್ನು ಅದರಲ್ಲಿ ಪಡಿಬೋದು. ಇದು ವ್ರತಾಚರಣೆಯ ವಿಶೇಷ.